ವೇದಾಂತ ವಾಕ್ಯಗಳ ವೇದಾಂತ ವಾಕ್ಯಗಳ ವೇದಾಂತ ವಾಕ್ಯಗಳ ವೇದಾಂತ ವಾಕ್ಯಗಳ ನಮಗ ನಮಗನುವ ವೇದಾಂತ ವಾಕ್ಯಗಳ ನಮಗನುವ ಮನವನಿ ನೀ ನಾದಗಲಿ ಬೆಳೆಸಿ ನೀ ಉದ್ಗಮಿಸ ಸಾಧನವು ಮುಕ್ತಿಯದು ವೇದಾಂತ ವಾಕ್ಯಗಳ ವೇದಾಂತ ವಾಕ್ಯಗಳು. ವೇದಾಂತ ವಾಕ್ಯಗಳು ಅಂದರೆ ವೇದವು
ಒಂದು ಮಹೋನ್ನತವಾದಂತಹ ನಮ್ಮ ಭಾರತದ ಆಸ್ತಿ ಅದು. ಆ ವೇದಕ್ಕೆ ಸಮಾನವಾದಂತೆ ನಾದವೂ ಕೂಡ ಅಂತ ವೇದಾಂತ ವಾಕ್ಯಗಳ ನಮಕಾನುವಾಕ ಅಂದ್ರೆ ವೇದದ ಮಂತ್ರಗಳಲ್ಲಿ ಬರುವಂತಹ ರುದ್ರ ಮಂತ್ರದ ಒಂದು ಭಾಗ. ರುದ್ರ ದ್ರಾವಯತೇಕಿ ರುದ್ರ, ದುಃಖವನ್ನು ಹೋಗಲಾಡಿಸುವವನು ರುದ್ರ ಅಂತ ಹೇಳ್ತಾರೆ. ಆ ವೇದಾಂತ ವಾಕ್ಯಗಳ ಮತ್ತು ನಮಕಾನುವಾಕಗಳಿಗೆ ಸರಿಯಾಗಿ ಇರುವಂತಹ, ಅದಕ್ಕೆ ಸಮಾನವಾಗಿರುವಂತಹದ್ದು ಅಂದ್ರೆ ನಾದ. ಕೇದಾರ ಗೌಳ ಮಣಿರಂಗ ರಬಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನು ಕ್ರಮಿಸಬೇಕು. ಮನವನ್ನು ಬೆರೆಸಿ ಕ್ರಮಿಸಬೇಕು. ಆಗ ಸಾಧನೆಯ ಮುಕ್ತಿಗದು ಮಂಕುತಿಮ್ಮ. ಸಂಗೀತಕ್ಕೆ ಸಾಮಾನ್ಯ ಸಾಮರ್ಥ್ಯ ಇದೆ. ನಿಮಗೀಗ ಹಾಡಿದ್ದೀರಿ, ನಾನು ಬೆಳಗಿಂದ ಕೇಳ್ತಾ ಇದ್ದೇನೆ. ಅದರಲ್ಲಿ ಎಂತ ಇದಿದೆ, ಆನಂದ ಇದೆ. ನಿಜವಾಗಿ ಅದನ್ನು ಅನುಭವಿಸುವ ನಮಗೆ ಮನಸ್ಸು ಬೇಕು ಅಷ್ಟೇ. ಅದು ಏಕಾಗ್ರತೆಯಿಂದ ಅದನ್ನು ಅನುಭವಿಸುವ ಮನಸ್ಸು ಬೇಕು. ಅದು ನೀವು ಈಗ ಆನಂದವನ್ನು ಉಂಟು ಮಾಡಿದ್ದೀರಲ್ಲ, ಒಂದು ರೀತಿಯ ಆನಂದದ ಸಭೆ. ಅದಕ್ಕೆ ಜನೇ ಸಂತೋಷಂ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ಹೇಳ್ತಾರೆ. ಏನು ಆನಂದವನ್ನು ಉಂಟು ಮಾಡಿದ್ದೀರೋ ಅದೇ ಈಶ್ವರನ ಪೂಜೆ ಅಂತ, ಜನರಿಗೆ ಸಂತೋಷವನ್ನು ಉಂಟು ಮಾಡಿ. ಹಾಗಾಗಿ ಸಂಗೀತ ಅನ್ನುವಂಥದ್ದು ಸಾಮಾನ್ಯವಾದದ್ದಲ್ಲ. ಸಂಗೀತದ ಶಕ್ತಿ ಅದ್ಭುತವಾದದ್ದು. ಅದರಲ್ಲಿ ಮತ್ತೆ ಮುಂದಿನದನ್ನು ಒಂದು ಕಗ್ಗವನ್ನು ಹೇಳ್ತಾರೆ. ಮೋಹನಾನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಫಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಯಿಸದರೊಳಗೆ ನೀ ಮಂಕುತಿಮ್ಮ. ಅದರ ಒಳಗೆ ಇಳಿಬೇಕಂತ ಅದೊಂದು ಸಮುದ್ರ. ಅದು ಸಂಗೀತ ಅಂದ್ರೆ ಸಾಮಾನ್ಯದ್ದಲ್ಲ, ಅದು ಸಮುದ್ರ. ಆ ಸಮುದ್ರದಲ್ಲಿ ಇಳಿದು ಆನಂದಿಸಬೇಕಂತ, ಆನಂದಿಸಿ ಅನುಭವಿಸು ಅಂತ ಹೇಳ್ತಾರೆ. ಗಾಯಿಸದರೊಳಗೆ ಎಷ್ಟು ಸುಂದರವಾಗಿದೆ. ಸ್ವರರಾಗ ಗೀತಗಳು ನಾಟ್ಯಾಭಿನೀತಿಗಳು ಕರೆದೇಡಿಸುವ ಮನಸ್ಸಿನಲ್ಲಿ ನಿದ್ರಿಸುವ ಪರಿಪರಿಯ ಭಾವಗಳ ಗೂಢ ಸ್ವಭಾವಗಳ ಪರಮೇಷ್ಠಿ ತೀಕು ಕಲೆ ಮಂಕುತಿಮ್ಮ. ಏನಿದೆ ಅಲ್ಲ, ನೀವೆಲ್ಲ ಎಷ್ಟು ಜನ ಹಾಡಿದ್ದೀರಿ, ಎಷ್ಟು ಜನ ವಾದನಗಳನ್ನು ಮಾಡಿದ್ದೀರಿ. ಕವಿಚಿತ್ರ ಕೋವಿದನು, ಪರತತ್ವ ಶೋಧಕನು, ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು, ನವನವತೆಯ ಮನಸ್ಸಿಗೆ ಇವೆಲ್ಲ ಕಲೆಗಾರ, ಅವರಿಂದ ಸುಂದರತೆ ಮಂಕುತಿಮ್ಮ. ನಿಮ್ಮಿಂದ ಸುಂದರತೆ ಉಂಟಾಗಿದೆ. ನೀವು ಸಾಮಾನ್ಯರಲ್ಲ ಸಂಗೀತದವರು. ಹಾಗಾಗಿ ಆ ಸಂಗೀತದ ಸಭೆ ಅನ್ನುವಂಥದ್ದು ಇಂತಹ ಒಂದು ಯುದ್ಧಪೂರ್ಣವಾದಂತಹ ಸಭೆಯಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ. ನನಗೆ ಹೃದಯ ತುಂಬಿ ಬರ್ತಾ ಇದೆ. ಅನಂತ ಭಾಗವತದಲ್ಲಿ ಏನೋ ಒಂದು ನಾವಿಬ್ಬರು ಕುಳಿತು ಅವರು ಈ ಬೆಂಗಳೂರಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಒಂದು ಕಡೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದರು ಅವರು ಕೂಡ. ಆಗ ಅವರಿಗೆ ನಾನು ಭಗವದ್ಗೀತೆಯ ಪುಸ್ತಕವನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಅವರು ಅಷ್ಟು ಚಿರಋಣಿಗಳಾಗಿದ್ದಾರೆ ನನ್ನ ಬಗ್ಗೆ. ಅಂದ್ರೆ ಸಜ್ಜನರಿಗೆ ಮಾಡಿದಂತಹ ಉಪಕಾರವನ್ನು ಅವರು ಮರೆಯುವುದಿಲ್ಲ ಅಂತ ಅವರು ನನ್ನನ್ನು ಆತ್ಮೀಯವಾಗಿ ಕರೆದು ಸನ್ಮಾನಿಸಿದ್ದಾರೆ. ಅನಂತ ಭಾಗವತ ಪಟ್ಟ ಕಷ್ಟ ಸಾಮಾನ್ಯವಲ್ಲ. ಅವರು ಹುಟ್ಟ ಬಟ್ಟೆಯಲ್ಲಿ ಬಂದವರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ಅವರಲ್ಲಿ ವಿದ್ಯೆ ಎನ್ನುವಂತಹ ಒಂದು ದೊಡ್ಡ ಆಸ್ತಿ ಇತ್ತು. ನಚೋರ ಹಾರ್ಯಂ ನಚರಾಜ ಹಾರ್ಯಂ ನ ಭ್ರಾತೃ ಪ್ರಾಜ್ಯಂ ನಚ ಭಾರಕಾರಿ ವ್ಯಯೇಕತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ಮಧಾನ. ಅದು ಅವರಲ್ಲಿರುವಂತಹ ವಿದ್ಯೆಯನ್ನು ಯಾರು ಕೊಳ್ಳಲಿಕ್ಕಾಗುವುದಿಲ್ಲಂತೆ. ನಚೋರ ಹಾರ್ಯಂ, ರಾಜನಿಗೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ. ನಚರಾಜ ಹಾರ್ಯಂ ನ ಭ್ರಾತೃ ಭ್ರಾಜ್ಯಂ, ಅಣ್ಣ ತಮ್ಮಂದಿರು ಪಾಲು ಕೇಳುವಂತಿಲ್ಲ. ನ ಭ್ರಾತೃ ಭ್ರಾಜ್ಯಂ ನಚ ಭಾರಕಾರಿ, ಅಲ್ಲ ಅವ್ರು ಪಾಲು ಕೇಳಿದ್ರೆ ಕೊಡ್ತಾರೆ. ಉದಾಹರಣೆ ಭ್ರಾತೃ ಭಾಗ್ಯಂ ನಚ ಭಾರಕಾರಿ. ಹೊರಗೆ ಹೋಗುವುದಾದ್ರೆ ಅವರಿಗೆ ಭಾರದ ವಸ್ತು ಅಲ್ಲ ಅದು. ನಚ ಭಾರ ಮತ್ತೊಂದು ಸಂಪತ್ತು ದಾನ ಮಾಡಿದಾಗ, ಧರ್ಮ ಮಾಡಿದಾಗ ಅಥವಾ ಯಾರಿಗೂ ಕೊಟ್ಟಾಗ ಖರ್ಚಾಗಿ ಹೋಗ್ತದೆ. ಆದ್ರೆ ವಿದ್ಯೆ ವೇಕತೆ ವರ್ಧನ ಏವ ನಿತ್ಯಂ, ಅದನ್ನು ಹಾಡಿದಾಗ, ಅದನ್ನು ಅಭ್ಯಾಸ ಮಾಡಿದಾಗ ಪುನಃ ಮೇಲೆ ಆಗ್ತದೆ ಆ ವಿದ್ಯೆ. ವೇಕತೆ ವರ್ಧನ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಾತ್ಮಧಾನಂ, ಎಲ್ಲ ಧನಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾ. ಅಂತಹ ವಿದ್ಯೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಇಲ್ಲಿಯೂ ಬೆಂಗಳೂರಿನಲ್ಲಿಯೂ ಒಂದು ಸಾಮ್ರಾಜ್ಯವನ್ನ ಶಿಷ್ಯರ
ಪಾಲಿಸಿದ್ದಾರೆ. ಆದರೆ ಒಂದು ಮಾತ್ರ ಅವರು ಬಹಳ ಸ್ಟ್ರಿಕ್ಟ್ ಪರ್ಸನ್, ನಿಮಗೆ ಅದು ಗೊತ್ತಿದೆ. ತಪ್ಪು ದಾರಿಯಲ್ಲಿ ನಡೆದರೆ ಶಿಷ್ಯರು ಅವರು ಶಿಕ್ಷಿಸುತ್ತಾರೆ. ನಾನು ಹೇಳಿದೆ ತಪ್ಪು ದಾರಿಯಲ್ಲಿ ನಡೆದರೆ ಅವರಿಗೆ ಆಗುವುದೇ ಇಲ್ಲ. ಸಂಪ್ರದಾಯ ಶಿಸ್ತು ಇದನ್ನು ಅವರು ಆನೂಚನವಾಗಿ ಪಾಲಿಸಿಕೊಂಡು ಬಂದವರು. ಅಂತ ಒಂದು ವಿಶೇಷವಾದಂತಹ ಅವರ ಜಾತಕದಲ್ಲಿ ಸರ್ವೋತ್ಕೃಷ್ಟನಾದ ಗುರು ಉತ್ಕೃಷ್ಟನಾಗಿ ಉಚ್ಚನಾಗಿದ್ದಾನೆ. ಹಾಗಾಗಿ ಅವರ ಜಾತಕದಲ್ಲಿ ಗುರು ಏನು ಕೊಡ್ತಾನೆ ಅಂತ ಒಂದು ಜ್ಯೋತಿಷಾಸ್ತ್ರದಲ್ಲಿ ಒಂದು ಶ್ಲೋಕಿದೆ. ಜ್ಞಾನಂ ಸದ್ಗುಣ ಮಾತ್ಮಜಂಚ ಸಚಿವಂ ಸ್ವಾಚಾರಮಾಚಾರ್ಯಕಂ ಮಾಹಾತ್ಮ್ಯಂ ಶ್ರುತಿಶಾಸ್ತ್ರಧಿ ಸ್ಮೃತಿಮತಿಂ ಸರ್ವೋನ್ನತಿಂ ಸದ್ಗತಿಂ ದೇವ ಬ್ರಾಹ್ಮಣ ಭಕ್ತಿ ಮಧ್ವರತಪ ಶ್ರದ್ಧಾಶ್ಚ ಕೋಶಸ್ಥಲಂ ವೈದುಷ್ಯಂ ವಿಜಿತೇಂದ್ರಿಯಂ ಧವಸುಖಂ ಸಮ್ಮಾನಮೀಡ್ಯಾದಯಾನ್. ಸದ್ಗುಣವನ್ನು ಕೊಡ್ತಾರೆ, ಉತ್ತಮನಾದ ಪುತ್ರನನ್ನು ಕೊಡ್ತಾರೆ ಅಂತ ಪುತ್ರನನ್ನು ಪಡೆದಿದ್ದಾರೆ. ಮಾದೇವಿ ಗುಣಪುತ್ರನು ಪಡೆದಿದ್ದಾರೆ. ಪುತ್ರಾದಿಚ್ಛೆ ಪರಾಜಯಂ ಅಂತಿದೆ, ಶಿಷ್ಯಾದಿತ್ಯೆ ಪರಾಜಯಂ ಅಂತಿದೆ. ಶಿಷ್ಯರಿಂದ ಪರಾಜಯವನ್ನು, ಪುತ್ರರಿಂದ ಪರಾಜಯವನ್ನು ಅಪೇಕ್ಷಿಸುತ್ತಾರಂತೆ. ಆತ್ಮಾವೈ ಪುತ್ರನಾಮಾಸಿ ಅಂತಲೂ ಇದೆ, ಆತ್ಮವೇ ಪುತ್ರ ರೂಪದಲ್ಲಿ ಇರುತ್ತದಂತೆ ಅಂತ ಶ್ರೀನಿವಾಸ ಭಾಗವತರು ಇದ್ದಾರೆ. ಹಾಗಾಗಿ ಅವರು ಈ ಸಂಸಾರ, ಇನ್ನು ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ನನಗೆ ಹೃದಯ ತುಂಬಿ ಬರ್ತದೆ ಈ ವಿಷಯ. ನಾನು ಒಂದು ಮಾತು ಹೇಳ್ತೇನೆ, ನನಗೆ ಈ ಸನ್ಮಾನ ಹೇಳಿದ ಕೂಡಲೇ ನನಗೆ ಒಂದು ರೀತಿ ಮುಜುಗರ ಆಗ್ತದೆ. ನಮ್ಮ ಒಂದು ಉಕ್ತಿ ಇದೆ, ಡಿವಿಜಿಯವರು ಎಲ್ಲಿಯೂ ಕೂಡ ಸನ್ಮಾನ ಸ್ವೀಕರಿಸಲಿಲ್ಲ. ಸನ್ಮಾನ ಬ್ರಾಹ್ಮಣೋ ನಿತ್ಯ ಉದ್ವಿಜೇತ ವಿಷಾದಿವ ಅಮೃತಸ್ಯವ ಚಾಕಾಂಕ್ಷೆ ಅವಮಾನಸ್ಯ ಸರ್ವದಾ ಅಂತ ಹೇಳಿದರು. ಬ್ರಾಹ್ಮಣ ಅಂದ್ರೆ ಜಾತಿಯ ಮಾತಿ ಅಲ್ಲದು, ತಿಳುವಳಿಕೆ ಉಳ್ಳವನು, ತಿಳಿದವನು ಸನ್ಮಾನವನ್ನು ವಿಷದಂತೆ ತ್ಯಜಿಸಬೇಕಂತೆ, ತಿಳಿದವನು ಅವಮಾನವನ್ನು ಅಮೃತದಂತೆ ಸ್ವೀಕರಿಸಬೇಕು ಅಂತ ಡಿವಿಜಿಯವರ ಅಪ್ಪಣೆ. ಹಾಗಾಗಿ ನಾನು ಬಹಳ ಮಾತಾಡ್ತಾ ಹೋದ್ರೆ ಬಹಳ ಉದ್ದ ಆಗ್ತದೆ, ನಾನು ಟೈಮಿಗೆ ಮೀರಿ ಮಾತಾಡ್ಬಿಡ್ತೇನೆ. ಹಾಗಾಗಿ ನನ್ನನ್ನು ಕ್ಷಮಿಸಬೇಕು. ವೇದಾಂತ ವಾಕ್ಯಗಳ ನಮಕಾನುವಾಕ್ಯ ಸಂಗೀತಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ. ನಾವು ಎಲ್ಲರೂ ಒಂದು ರೀತಿಯಲ್ಲಿ ಒಮ್ಮೆ ನಮ್ಗೆ ಕಗ್ಗ ಬರ್ತಾ ಹೋಗ್ತದೆ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆರೆಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗುವುದು ನಿಮ್ಮ